ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೀಗಾಗಿ ಸಮೀಕ್ಷೆಯನ್ನ ಮತ್ತೊಮ್ಮೆ ತೆಗೆದುಕೊಳ್ಳಬೇಕಾದಂತ ಅವಶ್ಯಕತೆ ಇದ್ದಾಗ ಕೇಂದ್ರದಿಂದ ಕಾಂಗ್ರೆಸ್ ನಾಯಕರು ಇಲ್ಲ ಮತ್ತೊಮ್ಮೆ ತೆಗೆದುಕೊಳ್ಳಿ ಅಂತ ಹೇಳಿದರು. ಹೀಗಾಗಿ ಶಿಕ್ಷಕರಿಂದಲೇ ಸರ್ವೆ ಕಾರ್ಯ ಆಗಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕರಿಂದ ಸಮೀಕ್ಷೆ ನಡೆಸಿದ್ರೆ ಅದು ಅಥೆಂಟಿಕ್ ಆಗಿರುತ್ತೆ, ಖಾತ್ರಿ ಆಗಿರುತ್ತೆ. ದಸರಾ ನಂತರದಲ್ಲಿ ಗಣತಿ ಕಾರ್ಯವನ್ನು ಪ್ರಾರಂಭಿಸೋಣ ಅಂತ ಹೇಳಿದ್ದಾರೆ. 3 ತಿಂಗಳಲ್ಲಿ ವರದಿ ನೀಡಬೇಕು, ರಾಜ್ಯದ ಎಲ್ಲ ಸಮುದಾಯಗಳ ಬಗ್ಗೆ ಸರ್ವೆ ಆಗಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಿದೆ. ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ದಲಿತ ಒಳ ಮೀಸಲಾತಿ ಬಗ್ಗೆ ಸಮೀಕ್ಷೆ ನಡೆದಿದೆ. ಎಲ್ಲರನ್ನ ಸೇರಿಸಿಕೊಂಡಿಯೇ ಸಮೀಕ್ಷೆ ಆಗಬೇಕಾಗಿದೆ. ಇಲ್ಲದೆ ಹೋದರೆ ಅದರ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. SC ST ಒಳಗೊಂಡಂತೆಯೇ ಸಮೀಕ್ಷೆ ಆಗಲಿ ಎನ್ನುವುದು ಅವರ ಮಾತು. ಮೊದಲು ಖರ್ಚುಗಳ ವೆಚ್ಚಗಳ ರೂಪುರೇಷೆಯನ್ನು ಸಿದ್ಧಪಡಿಸಬೇಕಾಗಿದೆ. ಅದನ್ನು ಕ್ಯಾಬಿನೆಟ್ನಲ್ಲಿಟ್ಟು ಚರ್ಚೆ ಮಾಡಿ ಅಂತಿಮಗೊಳಿಸಬೇಕಾಗಿದೆ. ಈ ಎಲ್ಲ ನಿರ್ಧಾರಗಳನ್ನು ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಇನ್ಸೈಡ್ ಮಾಹಿತಿ ನಮಗೆ ಸಿಗ್ತಾ ಹೋಗ್ತಾ ಇದೆ. ಜಾತಿ ಜನಗಣತಿಯ ವರದಿಯ ಅನುಷ್ಠಾನ ಸರ್ಕಾರಕ್ಕೆ ಬಹಳ ದೊಡ್ಡ ಪ್ರತಿಷ್ಠೆಯ ಪ್ರಶ್ನೆ. ಆದರೆ ಅದನ್ನು ಮಾರ್ಪಡಿಸಬೇಕು, ಮತ್ತೊಮ್ಮೆ ವೈಜ್ಞಾನಿಕವಾಗಿ ಆಗಬೇಕು ಅಂತ ಹೇಳಿ ಅನೇಕ ರೀತಿಯ ಒತ್ತಾಯಗಳಿತ್ತು. ಪಕ್ಷದ ಒಳಗಿನ ನಾಯಕರು ಜೊತೆಗೆ ಬೇರೆ ಬೇರೆ ಪಕ್ಷದ ನಾಯಕರುಗಳು ಕೂಡ ಅದನ್ನು ಒತ್ತಾಯ ಮಾಡ್ತಾ ಬಂದಿದ್ದರು. ಇದೀಗ ಆ ಒತ್ತಾಯಕ್ಕೆ ಮಣಿದಿದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಾಯಕರು ಕೊಟ್ಟ ಸೂಚನೆಯ ಬೆನ್ನಲ್ಲೇ ಅದನ್ನು ಓಕೆ ಅಂತ ಹೇಳಿ ಇದೀಗ ಮತ್ತೊಮ್ಮೆ ಶುರು ಮಾಡಲಿಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ದಸರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಕ್ಟೋಬರ್ನಿಂದ ಆರಂಭ ಆಗುತ್ತೆ. ಹೊಸ ವರ್ಷದ ಹತ್ತಿರದಲ್ಲಿ ಈ ಹೊಸ ಜಾತಿ ಜನಗಣತಿಯ ವರದಿ ಸಿದ್ಧವಾಗಬಹುದೇನಪ್ಪ ನೋಡಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಈ ಹಿಂದೆ ನಡೆದಂಥ ಸುದೀರ್ಘ ಸಮೀಕ್ಷೆ ಇತ್ತಲ್ಲ, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಇತ್ತಲ್ಲ, ಅದರ ವರದಿ ಸಿದ್ಧವಾಗಿದೆ, ಅನುಷ್ಠಾನಗೊಳಿಸಬೇಕು ಅಂದಾಗ ಅನೇಕ ರೀತಿಯ ಒಂದು ರೀತಿಯ ಅಸಮಾಧಾನಗಳು ಬಂತು. ಈಗ ಯಾವುದೇ ರೀತಿಯ ಅಸಮಾಧಾನ ಬರದೇ ಇರೋ ರೀತಿಯಲ್ಲಿ ಸಮೀಕ್ಷೆ ಮಾಡುವಂಥ ಭಾಳ ದೊಡ್ಡ ಸವಾಲು ಸರ್ಕಾರದ ಮುಂದಿದೆ. ಅದರ ಜೊತೆ ಮತ್ತೊಮ್ಮೆ ಶಿಕ್ಷಕರನ್ನು ಆದರೂ ಕೂಡ ಮತ್ತೊಮ್ಮೆ ಹಣಕಾಸಿನ ವ್ಯವಹಾರದಲ್ಲಿ ಅನೇಕ ರೀತಿಯ ಖರ್ಚು ವೆಚ್ಚಗಳನ್ನು ಮಾಡಬೇಕಾಗತ್ತೆ. ಯಾವೆಲ್ಲ ರೀತಿಯಲ್ಲಿ ಯೋಜನೆಯನ್ನು ಮಾಡಿಕೊಂಡಿದೆ, ಒಟ್ಟಾರೆ ಇವತ್ತಿನ ಸಭೆಯ ಸಾರಾಂಶದ ಬಗ್ಗೆ ಮಾತನಾಡೋದಾದ್ರೆ ಶಿವಕುಮಾರ್. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಾತಿ ಗಣತಿ ಅಂದ್ರೆ ಆರ್ಥಿಕ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮತ್ತೊಮ್ಮೆ ಹೊಸದಾಗಿ ಮಾಡಿಸ್ಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಇಂದಿನ ಕ್ಯಾಬಿನೆಟ್ ನಲ್ಲಿ ಕೂಡ ಕಳೆದ ಕಾಂತರಾಜ್ ಅವರ ವರದಿ ಏನಿತ್ತು ಅದು 10 ವರ್ಷಗಳು ಆಗಿರೋದ್ರಿಂದ ವರದಿಯನ್ನ ಮಾಡಿಸಿ 10 ವರ್ಷಗಳಲ್ಲಿ ಆಗಿರುತ್ತೆ, ಜನಸಂಖ್ಯೆ ಹೆಚ್ಚಳ ಆಗಿರುತ್ತೆ. ಹಾಗಾಗಿ ಇದು ಮತ್ತೆ ವೈಜ್ಞಾನಿಕವಾಗಿ ತರೋದಕ್ಕೆ ಸಾಧ್ಯವಿಲ್ಲ. ಪ್ರತಿ 10 ವರ್ಷಗಳಿಗೆ ಒಮ್ಮೆ ಜಾತಿ ಗಣತಿಯನ್ನ ಮಾಡ್ಬೇಕಾಗಿರೋದ್ರಿಂದ ಇಲ್ಲೂ ಕೂಡ ನಾವು ಆರ್ಥಿಕ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮತ್ತೊಮ್ಮೆ ಮಾಡಬೇಕು. ಆ ಹೊಸ ಸಮೀಕ್ಷೆಯನ್ನ ಮಾಡಿ ಅದನ್ನ ಅನುಷ್ಠಾನಕ್ಕೆ ತರ್ತೇವೆ ಅಂತೇಳಿ ಕ್ಯಾಬಿನೆಟ್ ಸಭೆಯಲ್ಲಿ ಘೋಷಣೆ ಮಾಡಲಿತ್ತು ಸರ್ಕಾರ. ಸೊ ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅವರ ಕಾವೇರಿ ನಿವಾಸದಲ್ಲಿ ಸಭೆ ಕೂಡ ಆಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಹಾಗೆ ಸಚಿವರು ಜೊತೆಗೆ BBMP ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿ ಅಂತಿಮವಾಗಿ ಕೆಲವು ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ. ನಾಳೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ನಡೆಯಲಿದ್ದು, ಆ ಕ್ಯಾಬಿನೆಟ್ ಸಭೆಯಲ್ಲಿ ಇವತ್ತು ತೆಗೆದುಕೊಂಡಂತಹ ನಿರ್ಣಯಗಳೇನಿದೆ ಅದನ್ನ ಅಲ್ಲಿ ಪ್ರಸ್ತಾಪವನ್ನ ಮಾಡಿ ಅದಕ್ಕೆ ಅನುಮತಿಯನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಲಾಗತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಇವತ್ತಿನ ಸಭೆಯಲ್ಲಿ ತೆಗೆದುಕೊಂಡಂತ ಪ್ರಮುಖ ನಿರ್ಣಯಗಳು ಅಂತ ಅಂದ್ರೆ ಸೆಪ್ಟೆಂಬರ್ 22ರಿಂದ ಅಂದ್ರೆ ಇವತ್ತು ಏನ್ ಸಭೆಯನ್ನ ಮಾಡಲಾಗಿದೆ 3 ತಿಂಗಳಲ್ಲಿ ವರದಿಯನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದರಂತೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸುಮಾರು 15 ದಿನಗಳ ಒಳಗೆ ಈ ಒಂದು ಸಮೀಕ್ಷೆಯನ್ನ ಮಾಡಿಸ್ಬೇಕು. ಇದಕ್ಕೆ ರಾಜ್ಯವ್ಯಾಪಿ ಶಿಕ್ಷಣ ಸಮೀಕ್ಷೆಗೆ ಬಳಸ್ಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸುಮಾರು 1.65 ಅಂದ್ರೆ 1,65,000 ಶಿಕ್ಷಕರನ್ನ ಇದಕ್ಕೆ ಬಳಸಿಕೊಳ್ಳುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಕೆಲವು ಗಣತಿದಾರರನ್ನು ಕೂಡ ಮೇಲ್ವಿಚಾರಣೆಗೆ ಒಂದು ಸಮಿತಿಯನ್ನ ರಚನೆ ಮಾಡುವ ಆ ಸಮಿತಿಯ ನೇತೃತ್ವದಲ್ಲೇ ಇಡೀ ಸಮೀಕ್ಷೆಯನ್ನ ನೋಡಿಕೊಳ್ಳುವಂತಹ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ.
15 ದಿನದ ಒಳಗೆ ಈ ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ದಸರಾ ರಜೆಯನ್ನ ಗುರಿಯಾಗಿಟ್ಕೊಂಡು, ಯಾಕಂದ್ರೆ ಶಿಕ್ಷಕರು ಈಗ ಶಾಲೆಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಶಿಕ್ಷಕರನ್ನ ಬಳಕೆ ಮಾಡಿಕೊಳ್ಳದೆ ಬೇರೆಯವರಿಂದ ಪರೀಕ್ಷೆಯನ್ನ ಮಾಡ್ತಿದ್ರೆ ಅದು ಅಥ್ಲೆಟಿಕ್ ಆಗಿರೋದಿಲ್ಲ, ಅಂದ್ರೆ ಅದರ ಒರಿಜಿನಾಲಿಟಿ ಇರೋದಿಲ್ಲ. ಶಿಕ್ಷಕರಿಗೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಮೌಖಿಕವಾಗಿ ಅವರಿಗೆ ಮುಖ ಪರಿಚಯ ಇರೋದ್ರಿಂದ ಸಂಪೂರ್ಣವಾದಂತ ಒಂದು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಶಿಕ್ಷಕರ ಮೂಲಕವೇ ಈ ಒಂದು ಗಣತಿಯನ್ನ ಮಾಡಿಸ್ಬೇಕು ಅನ್ನುವಂತ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ. ಅದಕ್ಕೆ ಸುಮಾರು 1,65,000 ಶಿಕ್ಷಕರನ್ನ ನೇಮಕ ಮಾಡಲಾಗ್ತಾ ಇದೆ, ಬಳಸಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಮೇಲುಸ್ತುವಾರಿಗೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗತ್ತೆ. ಹೆಚ್ಚುವರಿಯಾಗಿ ಹಣಕಾಸು ಕಳೆದ ಕಾಂತರಾಜ್ ಅವರ ವರದಿ ತಯಾರಿಕೆ ಸಂದರ್ಭದಲ್ಲೇ ಸುಮಾರು 163 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿತ್ತು. ಸೊ ಹಾಗಾಗಿ ಈಗ ಮತ್ತಷ್ಟು ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ ಅನ್ನುವಂತ ಚರ್ಚೆಗಳು ಇವತ್ತಿನ ಸಭೆಯಲ್ಲಿ ಆಗಿದೆ. ಹಾಗಾಗಿ ನಾಳೆ ನಡೆಯುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಒಂದು ರೂಪುರೇಷೆಗಳನ್ನ ತಯಾರು ಮಾಡಿ ಎಷ್ಟು ಖರ್ಚಾಗಬಹುದು ಮತ್ತೆ ಯಾವ ರೀತಿಯಾಗಿ ನಾವು ಸಮೀಕ್ಷೆಯನ್ನ ಮಾಡಬೇಕು, ಡಿಜಿಟಲ್ ಸರ್ವೆಯನ್ನ ಮಾಡ್ಬೇಕಾ, ಇದೆಲ್ಲ ನಾಳೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಆ ಒಂದು ನಿರ್ಧಾರವನ್ನ ಕ್ಯಾಬಿನೆಟ್ ಹೊರಡಿಸುವಂತ ಸಾಧ್ಯತೆಗಳಿದೆ. ದಶರಥ್, ಜೊತೆಗೆ ಈಗ ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆ ಕೂಡ ಈಗ ನಡೀತಾ ಇದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಇನ್ನೂ ಸಾಕಷ್ಟು ಗೊಂದಲಗಳಿದೆ, ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಅನ್ನುವಂಥದ್ದು. ಹೀಗಿದ್ರು ಕೂಡ ಈಗಾಗಲೇ ವರದಿ ರೆಡಿಯಾಗಿದೆ, ವರದಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕಾಗಿದೆ. ಇದರ ನಡುವೆ ಈಗ ಹೊಸದಾಗಿ ಸಮೀಕ್ಷೆಯನ್ನ ಮಾಡುವ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಒಳಗೊಂಡಂತೆ ಸಮೀಕ್ಷೆಯನ್ನ ಮಾಡಬೇಕು ಅನ್ನೋ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ. ಯಾಕಂದ್ರೆ ಒಳ ಮೀಸಲಾತಿಗಾಗಿ ನಡೆಸಿರುವಂತಹ ಇದ್ರೂ SC ST ಗಳನ್ನು ಕೂಡ ಸೇರಿಸಿಯೇ ಸಮೀಕ್ಷೆಯನ್ನ ಮಾಡಬೇಕು, ಎಲ್ಲ ಜನರನ್ನು ಕೂಡ ತಲುಪಬೇಕು, ಎಲ್ಲರ ಸಮೀಕ್ಷೆ ಕಡ್ಡಾಯವಾಗಿ ಆಗ್ಬೇಕು ಅನ್ನುವಂತ ನಿರ್ಧಾರವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ನಾಳಿನ ಸಂಪುಟ ಸಭೆಯಲ್ಲಿ ಇದು ಫೈನಲ್ ಆಗುವಂತ ಸಾಧ್ಯತೆಗಳಿದೆ. ದಶರಥ್, ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.